26th R ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದರ ಡಿಸ್ಕ್ರಿಮೆಂಟ್ ಏನಂತ ಕೊಟ್ಟಿದ್ದಾರೆ, ಈಸ್ 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಬರೀತೀನಿ, ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು 0 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಈಗ ಅವರು ಕೊಟ್ರ ಈಕ್ವೇಶನ್ ನ ಬರ್ಕೋಣ. ಓಕೆ, ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 10/k ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ 1 ಇದೆ ಅಂತ ಅರ್ಥ. 1 x ಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, x ಬರುತ್ತೆ. ಈಗ ಫಸ್ಟ್ ನಂಬರ್ ತಗೊಳ್ರಿ, ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. x ಇಂಟು x ಏನಾಯ್ತು, x² ಆಯ್ತು. ಸೊ ಇಲ್ಲಿ x² ಬರಿತೀನಿ, ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು, x ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳಿತು, 1 ಉಳಿತು, ಪ್ಲಸ್ 1 ಇಸ್ ಈಕ್ವಲ್ ಟು ಏನಾಯ್ತು, 10/k ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ರಿ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು, k ಇಂಟು x² ಪ್ಲಸ್ 1 ಇಸ್ ಈಕ್ವಲ್ ಟು 10x ಆಯ್ತು. ಓಕೆ, ಈಗ k ಇಂಟು x² ಏನಾಯ್ತು, kx² ಆಯ್ತು. ಆಮೇಲೆ ಇದ್ರ ಜೊತೆಗೂ ಮಲ್ಟಿಪ್ಲೈ ಮಾಡೋದು, ಪ್ಲಸ್ ಇಂಟು ಪ್ಲಸ್ ಪ್ಲಸ್, k1 ಜಾ k ಇಸ್ ಈಕ್ವಲ್ ಟು 1x. ಓಕೆ, ಇವಾಗ ಆರ್ಡರ್ ಅಲ್ಲಿ ಬರೆಯೋಣ. kx² ಆದ್ಮೇಲೆ ಏನ್ ಬರ್ಬೇಕು, x ಬರ್ಬೇಕು. ಈ ಪ್ಲಸ್ 10x ಈ ಕಡೆ ಬಂದ್ರೆ ಮೈನಸ್ 10x ಆಯ್ತು, ಪ್ಲಸ್ k ಈಕ್ವಲ್ ಟು 0. ಓಕೆ, ಈಗ ನೀವು ನೋಡಿದ್ರೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಟೈಪ್ ಅಲ್ಲಿ ಇದೆ. ಸೊ ನೋಡಿದ್ರೆ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಈ ಫಾರ್ಮ್ ಅಲ್ಲಿ ಇದೆ. ಸೊ a ವ್ಯಾಲ್ಯೂ ಏನು, a ವ್ಯಾಲ್ಯೂ k, b ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದ್ರೆ ಮೈನಸ್ 10 ಅಂತ ತಗೋಬೇಕು. c ವ್ಯಾಲ್ಯೂ ಏನು, k. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ನಮ್ಗೆ ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು 0 ಅಂತ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ, ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಕ್ರಿಮೆಂಟ್ ಅಂದ್ರೆ ನಥಿಂಗ್ ಬಟ್ ಏನು, b² ಮೈನಸ್ 4ac ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. b² ಮೈನಸ್ 4ac ವ್ಯಾಲ್ಯೂ 0 ಅಂತ ಕೊಟ್ಟಿದ್ದಾರೆ. ಈಗ b ವ್ಯಾಲ್ಯೂ ಏನಿದೆ, ಮೈನಸ್ 10 ಇದೆ, ಮೈನಸ್ 10² ಮೈನಸ್ 4 ಇಂಟು a ವ್ಯಾಲ್ಯೂ ಏನಿದೆ, k ಇದೆ, c ವ್ಯಾಲ್ಯೂ ಕೂಡ ಏನಿದೆ, k ಇದೆ, ಇಸ್ ಈಕ್ವಲ್ ಟು 0. ಈಗ ಮೈನಸ್ 10² ಏನಾಗುತ್ತೆ, 100 ಆಗುತ್ತೆ. ಓಕೆ, ಮೈನಸ್ 4 k ಇಂಟು k² ಆಯ್ತು, ಈಕ್ವಲ್ ಟು 0. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಮೈನಸ್ 4k² ಇಸ್ ಈಕ್ವಲ್ ಟು ಈ ಪ್ಲಸ್ 100 ಹಾಕೊಂಡು ಹೋದ್ರೆ ಮೈನಸ್ 100. ಓಕೆ, ಈ k² ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಇಸ್ ಈಕ್ವಲ್ ಟು ಮೈನಸ್ 100. ಓಕೆ, ಇದು ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4, 25 ಜಾ 100 ಅಂತ ಗೊತ್ತು. ಓಕೆ, ಈಗ ನಮ್ಗೆ ಏನ್ ಉಳಿತು, k² ಇಸ್ ಈಕ್ವಲ್ ಟು 25 ಅಂತ ಉಳಿತು. ಈಗ k ಇಸ್ ಈಕ್ವಲ್ ಟು ಸ್ಕ್ವಯರ್ ಹಾಕೊಡೋದ್ರೆ ಪ್ಲಸ್ ಆರ್ ಮೈನಸ್ √25 ಆಗುತ್ತೆ. ಸೊ k ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √25 ಬಂದ್ಬಿಟ್ಟು 5. ಸೊ ಆನ್ಸರ್ ಬಂದ್ಬಿಟ್ಟು 1, k ಇಸ್ ಈಕ್ವಲ್ ಟು ಪ್ಲಸ್ 5 ಆರ್ k ಇಸ್ ಈಕ್ವಲ್ ಟು ಮೈನಸ್ 5. ಓಕೆ, ಇದು ಬಂದ್ಬಿಟ್ಟು k ವ್ಯಾಲ್ಯೂ. ಓಕೆನಾ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 2 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.